ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೆಳಗಿನ ತಿಂಡಿಗೆ ಏನು ಮಾಡೋಣ ಅಂತ ಹೇಳಿ ಸೌತೆಕಾಯಿ ಇತ್ತು, ಹಾಗಾಗಿ ರೊಟ್ಟಿ ಮಾಡೋಣ ಅಂತ ಹೇಳಿಬಿಟ್ಟು ನೋಡಿ, ಇಲ್ಲಿ ಅಕ್ಕಿ ಹಿಟ್ಟು, ಸ್ವಲ್ಪ ಗೋಧಿ ಹಿಟ್ಟು, ಚಿರೋಟಿ ರವೆ ಮತ್ತು ಜೀರಿಗೆ ಹಾಕ್ಕೊಂಡಿದ್ದೀನಿ ಒಂದು ಬೌಲ್ಗೆ. ನೆಕ್ಸ್ಟ್ ಈ ಕಡೆ ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಎಲ್ಲ ಸಣ್ಣದಾಗಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು, ಮತ್ತು ಸಬ್ಬಕ್ಕಿ ಸೊಪ್ಪಿತ್ತು ಸ್ವಲ್ಪ, ಹಾಗಾಗಿ ಸಬ್ಬಕ್ಕಿ ಸೊಪ್ಪನ್ನು ಹಾಕ್ಕೊಳ್ಳೋಣ ಅಂತ ಹೇಳಿ. ಸೊ ತುರಿದಿರುವಂಥ ಸೌತೆಕಾಯಿ ರೊಟ್ಟಿಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಸಾಫ್ಟಾಗಿ ಬರುತ್ತೆ ರೊಟ್ಟಿ, ಸ್ವಲ್ಪ ಗಟ್ಟಿ ಆಗೋದಿಲ್ಲ. ಯಾಕಂದರೆ ಆರೋದ್ಮೇಲೆ ಸ್ವಲ್ಪ ನಾರು ಥರ ಆಗಿಬಿಡುತ್ತೆ, ಆ ರೀತಿ ಆಗೋದಿಲ್ಲ. ಸೌತೆಕಾಯಿ ಹಾಕ್ಕೊಂಡ್ರೆ ತುಂಬ ಟೇಸ್ಟು ಒಂಥರ ಚೆನ್ನಾಗಿರುತ್ತೆ. ಸೊ ನೋಡಿ, ಈಗ ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಉಪ್ಪು ಹಾಕ್ಕೊಂಡು. ಹಸಿಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸಬ್ಬಕ್ಕಿ ಸೊಪ್ಪು, ಈರುಳ್ಳಿ, ಜೀರಿಗೆ, ಅಕ್ಕಿ ಹಿಟ್ಟು ಮತ್ತು ಗೋಧಿ ಹಿಟ್ಟು, ಚಿರೋಟಿ ರವೆ, ಇದಿಷ್ಟನ್ನು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಇನ್ನು ಸ್ವಲ್ಪ ಗೋಧಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಗಟ್ಟಿಗೆ ಕಲಿಸ್ಕೊಬೇಕು. ಚಿರೋಟಿ ರವೆ ಹಾಕಿರ್ತೀವಲ್ಲ, ಒಂದು 10 ನಿಮಿಷ ಹರಡ್ಕೊಬೇಕು ಅದು. ಸೊ ಹಾಗಾಗಿ ಕಲಿಸ್ಬಿಟ್ಟು ನೋಡಿ, ಈ ಕನ್ಸಿಸ್ಟೆನ್ಸಿಗೆ ಕಲಿಸಿ ನಾವು ಒಂದು ಪ್ಲೇಟ್ ಮುಚ್ಚಿ ಇಡಬೇಕು. ಈ ರೀತಿ ಇರಬೇಕು. ಸೊ ತುಂಬ ನೀರು ಥರ ಆಗಿಬಿಟ್ರು ಆಗೋದಿಲ್ಲ ತಟ್ಟೋದಕ್ಕೆ. ಸೊ ಈ ಥರ ಆಗಿದೆ. ಈಗ ಒಂದು 10 ನಿಮಿಷ ಆದಮೇಲೆ ನಾವು ಹೆಂಚು ಮೇಲೆ ಹಿಟ್ಟು ಹಾಕ್ಕೊಂಡು ನೀಟಾಗಿ ಈ ರೀತಿ ಬಳ್ಕೊಬೇಕು. ನಾವು ಬಳಿಯೋ ರೊಟ್ಟಿ ಮಾಡೋವಂಥದ್ದು, ಒಬ್ಬೊಬ್ಬರು ತಟ್ಟೋ ರೊಟ್ಟಿನೂ ಮಾಡ್ತಾರೆ. ಸೊ ಬಳಿಯೋ ರೊಟ್ಟಿ ನಮಗಿದೆ ಪ್ರಾಕ್ಟೀಸ್, ನಮ್ಮ ಕಡೆ ಎಲ್ಲ ಹೀಗೆ ಮಾಡೋದು ನಾವು. ಹಾಗಾಗಿ ನೆಕ್ಸ್ಟ್ ಎಲ್ಲ ನೀಟಾಗಿ ಎಲ್ಲ ಬಳ್ಕೊಳ್ಬೇಕು, ತೆಳ್ಳಗೆ ಮಾಡ್ಕೊಳ್ಬೇಕು. ಆಮೇಲೆ ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ಬೇಂದರೆ ಗರಿ ಗರಿಯಾದ ಸೌತೆಕಾಯಿ ರೊಟ್ಟಿ ರೆಡಿ ಇದೆ. ಸೊ ನೀವು ಒಂದು ಸತಿ ಟ್ರೈ ಮಾಡಿ, ಹೇಗೆ ಬರುತ್ತೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಇದ್ರ ಜೊತೆ ಚಟ್ನಿ ಪುಡಿ, ತುಪ್ಪ ಅಥವಾ ಉಪ್ಸಾರ್ದು ಖಾರ ಇರುತ್ತಲ್ಲ, ಅದನ್ನು ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಕಾಂಬಿನೇಷನ್ನು. ನೋಡಿ, ತುಪ್ಪ ಹಾಕ್ಕೊಂಡು ನನ್ನ ಮಗಳಿಗೆ ಇವಾಗ ಕೊಡ್ತಾಯಿದ್ದೀನಿ. ರೊಟ್ಟಿ ಎಮ್ಮಿ ಆದ ರೊಟ್ಟಿ ಚೆನ್ನಾಯ್ತಾ? ತಿನ್ನು ನೋಡು ಹೆಂಗಿದೆ ಅಂತ. ಕೂತ್ಕೊಂಡು ತಿನ್ನಡಿರಿ. ನಾನು ಯಾವ ವ್ಲಾಗ್ ಮಾಡ್ತಾಯಿದ್ದೀನಿ ಅಂದರೆ, ಆನ್ಲೈನಲ್ಲಿ ಸ್ವಲ್ಪ ಡ್ರೆಸ್ಸಸ್ನ ಬುಕ್ ಮಾಡಿದ್ದೆ. ಸೊ ಫ್ಲಿಪ್ಕಾರ್ಟಲ್ಲಿ, ಮಿಂತ್ರಾದಲ್ಲಿ. ಸೊ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ. ಈಗ ಮಿಂತ್ರಾದಲ್ಲಿ, ಫ್ಲಿಪ್ಕಾರ್ಟಲ್ಲೆಲ್ಲ ಆಫರ್ ನಡೀತಾ ಇದೆ. ಸೊ ಹಾಗಾಗಿ ನೋಡಿ, ಬ್ಲೂ ಡ್ರೆಸ್ ಇದು, ಟಾಪ್ ಇದು ನನ್ನ ಮಗಳಿಗೆ ಅಂತ ತರಿಸಿದ್ದೀನಿ. ಹೇಗಿದೆ ಇದು? ಪ್ಯಾಂಟ್ ಬರುತ್ತೆ, ಕೆಳಗಡೆನೂ ಈ ರೀತಿ ವರ್ಕ್ ಬಂದಿದೆ ನೋಡಿ, ಈ ರೀತಿ ವರ್ಕ್ ಇದೆ. ಇದರಲ್ಲೂ ಟಾಪಲ್ಲೂ ಅಷ್ಟೇ ಫುಲ್ ವರ್ಕ್ ಇದೆ. ಅಂದರೆ ಇದು ಫುಲ್ ಲಾಂಗ್ ಪ್ಯಾಂಟ್ ಇದು. ಸೊ ಕೆಳಗಡೆ ಬಾಟಮಲ್ಲಿ ಈ ರೀತಿ ಡಿಸೈನ್ ಬಂದಿದೆ, ವರ್ಕ್ ಇದೆ. ಸೊ ಚೆನ್ನಾಗಿದೆ. ಇದು ಸ್ವಲ್ಪ ಶಾರ್ಟ್ ಸೈಜ್ ಚಿಕ್ಕದು ಬಂದಿದೆ ಇದು, ಅಂದರೆ ಕ್ರಾಪ್ ಟಾಪ್ ಥರ ಇದೆ ಮೇಲ್ಗಡೆದು. ಸೊ ಪ್ಯಾಂಟ್ ಕರೆಕ್ಟಾಗಿದೆ, ಮತ್ತು ಟಾಪ್ ಮಾತ್ರ ಸ್ವಲ್ಪ ಚಿಕ್ಕದು ಬಂದಿದೆ. ಸೊ ಬಟ್ ಕ್ವಾಲಿಟಿ ವೈಸ್ ಎಲ್ಲ ತುಂಬ ಚೆನ್ನಾಗಿದೆ. ಫ್ಲಿಪ್ಕಾರ್ಟ್ ಇದು. ಎಕ್ಸ್ಚೇಂಜಿಗೆ ಹಾಕೋಣ ಅಂದರೆ ಸ್ವಲ್ಪ ಸೈಜು ಇದಿದೆ, ಲಾಸ್ಟ್ ಸೈಜ್ ಇದು ನಾನು ಬುಕ್ ಮಾಡಿದ್ದೆ. ಸೊ ಹಾಗಾಗಿ ಸೈಜ್ ಇಲ್ಲ ಅದರಲ್ಲಿ. ಸೊ ಇದು ನೆಕ್ಸ್ಟು ಮಿಂತ್ರಾದಿಂದ ನಾನೊಂದು ಡ್ರೆಸ್ ಬುಕ್ ಮಾಡಿದ್ದೀನಿ. ಎಲ್ಲದರಲ್ಲೂ ಈಗ ಆಫರ್ ನಡೀತಿದೆ. ಸೊ ಹಾಗಾಗಿ ಹೋಗಿ ನೋಡಿ, ನೀವು ಸರ್ಚ್ ಮಾಡಿ ಬೇಕಂದರೆ ಪರ್ಚೇಸ್ ಮಾಡ್ಬೋದು. ಸೊ ನೋಡಿ, ಡ್ರೆಸ್ ಇದು ಮಿಂತ್ರಾದಲ್ಲಿ ಬುಕ್ ಮಾಡಿರೋವಂಥದ್ದು. ಈ ರೀತಿ ಇದೆ. ಕೆಳಗಡೆ ಎಲ್ಲ ಅಷ್ಟೇ ಬಾರ್ಡರ್ ಎಲ್ಲ ಬಂದಿದೆ ಕೆಳಗಡೆ. ಸೊ ಫುಲ್ ಸ್ಲೀವ್ಸ್ 3/4 ಸ್ಲೀವ್ಸ್ ಬರುತ್ತೆ ನೋಡಿ. ಸ್ಲೀವ್ಸ್ಗೂ ಡಿಸೈನ್ ಬರುತ್ತೆ. ಸೊ ಮುಂದೆನೂ ಈ ರೀತಿ ರೌಂಡ್ ಇದೆ ನೆಕ್ಕು. ಸೊ ಇದು ಅಷ್ಟೇ ತುಂಬ ಚೆನ್ನಾಗಿದೆ. ಬಟ್ಟೆ ಕ್ವಾಲಿಟಿನೂ ಚೆನ್ನಾಗಿದೆ. ಸೊ ಬಟ್ಟೆ ತುಂಬ ವೆಯ್ಟ್ ಇದೆ, ಮತ್ತು ದುಪ್ಪಟ್ಟನೂ ಅಷ್ಟೇ ತುಂಬ ಚೆನ್ನಾಗಿದೆ. ಸೊ ಸೈಡಲ್ಲಿ ಈ ರೀತಿ ಲೇಸ್ ವರ್ಕ್ ಥರ ಬಂದಿದೆ, ಚೆನ್ನಾಗಿದೆ. ಪ್ಯಾಂಟು ಅಷ್ಟೇ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ. ಮಿಂತ್ರಾದಲ್ಲಿ ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ. ಇದು 700 ಏನೋ ಬೀಳ್ತು ಸೆಟ್ ಇದು ಸೇರಿಸಿ. ಸೊ ಬಟ್ಟೆ ನೋಡ್ಬೋದು ನೀವೇ ಯಾವ ರೀತಿ ಇದೆ ಅಂತ, ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಸೊ ಹಾಗಾಗಿ ಮಿಂತ್ರಾದಲ್ಲಿ ನಾನು ತುಂಬ ಡ್ರೆಸ್ಸಸ್ ಪರ್ಚೇಸ್ ಮಾಡ್ತೀನಿ. ಅಮೆಝಾನಲ್ಲೂ ಅಷ್ಟೇ, ಮಿಂತ್ರಾದಲ್ಲೂ ಅಷ್ಟೇ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ,
ಇದು ಅಷ್ಟೇ ನಿಮಗೆ ಗೊತ್ತಾಗ್ಬಿಡುತ್ತೆ. ಅಕಸ್ಮಾತ್ ಏನಾದ್ರು ಕಲರ್ ಹೋಗುತ್ತೆ ಆ ಥರದ್ದು ಅಂದಾಗ, ಸೊ ಡಿಸೈನ್ ಹೋಗ್ಬೋದು ಅಂತ ಅನಿಸಿದಾಗ ಒಂಚೂರು ಸೈಡಲ್ಲಿ ಎಲ್ಲಾದರೂ ವಾಶ್ ಮಾಡಿದ್ರೆ ಅವಾಗ ಗೊತ್ತಾಗುತ್ತೆ ನಿಮಗೆ ಕ್ವಾಲಿಟಿ ಹೇಗಿದೆ. ಕಲರ್ ಹೋದರೆ ಬೇಕಾದ್ರೆ ಎಕ್ಸ್ಚೇಂಜ್ ಮಾಡ್ಬೋದು. ಯಾವುದ್ರ ಫ್ಲಿಪ್ಕಾರ್ಟಲ್ಲೂ ಅಷ್ಟೇ ರೀಫಂಡ್ ಬರುತ್ತೆ. ಅಮೆಝಾನ್, ಫ್ಲಿಪ್ಕಾರ್ಟ್, ಮೀಶೋ, ಮಿಂತ್ರಾ ಎಲ್ಲದರಲ್ಲೂ ಅಷ್ಟೇ. ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ರಿಟರ್ನ್ ಮಾಡ್ಬೋದು. ಒಂದೊಂದಕ್ಕೆ ಮಾತ್ರ ರಿಟರ್ನ್ ಇರೋದಿಲ್ಲ. ನೀವು ಬುಕ್ ಮಾಡಬೇಕಾದ್ರೆ ನೋಡ್ಕೊಂಡು ಬುಕ್ ಮಾಡ್ಕೊಬೇಕು. ಸೊ ಇದಕ್ಕೆ ರಿಟರ್ನ್ ಮಾಡ್ಬೋದು ಬೇಡ ಅಂದರೆ. ಸೊ ತುಂಬ ಚೆನ್ನಾಗಿದೆ ಕ್ವಾಲಿಟಿ, ಹಾಗಾಗಿ ನಾನು ರಿಟರ್ನ್ ಮಾಡ್ತಾ ಇಲ್ಲ. ಸೊ ಇಷ್ಟ ಆಗಿದೆ, ತುಂಬ ಚೆನ್ನಾಗಿದೆ. ನೆಕ್ಸ್ಟು ಅಮೆಝಾನಲ್ಲೊಂದು ಇದು ನೈಟ್ ಡ್ರೆಸ್ ಬುಕ್ ಮಾಡಿದ್ದೆ. ಸೊ ಹಾಗಾಗಿ ಇದನ್ನು ಶೇರ್ ಮಾಡೋಣ ಅಂತ ಹೇಳಿ. ತುಂಬ ಚೆನ್ನಾಗಿದೆ ಕ್ವಾಲಿಟಿ ನೋಡಿ. ಇದು ಪ್ಯಾಂಟು, ಈಗ ಕಾಟ್ ಸೆಟ್ ಬರುತ್ತಲ್ಲ, ಸೊ ಆ ರೀತಿ ಇದು ಶರ್ಟ್, ನೈಟ್ ಡ್ರೆಸ್. ಇದು ಕಾಲರ್ ಬಂದಿದೆ, ಹಾಫ್ ಸ್ಲೀವ್ಸ್ ಕಾಲರ್ ಈ ರೀತಿಯಾಗಿದೆ. ಇಷ್ಟು ಉದ್ದ ಇದೆ, ತುಂಬ ಉದ್ದ ಇಲ್ಲ, ಹೀಗಿದೆ. ಇದು ಪ್ಯಾಂಟ್. ಕ್ವಾಲಿಟಿ ಚೆನ್ನಾಗಿದೆ. ಡಿಸೈನ್ ಇದೆ, ಸಣ್ಣ ಸಣ್ಣದಾಗಿ ಕಲರ್ ಇದೆ, ಪಿಂಕ್, ಯೆಲ್ಲೋ ಆ್ಯಂಡ್ ಸಿಮೆಂಟ್ ಕಲರ್. ಸೊ ಬಟ್ಟೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಅಮೆಝಾನಲ್ಲಿ ಕ್ವಾಲಿಟೀಸ್ ಚೆನ್ನಾಗಿರುತ್ತೆ. ಸೊ ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಎಕ್ಸ್ಚೇಂಜು ಮಾಡ್ಬೋದು. ಎಕ್ಸ್ಚೇಂಜ್ ಆಫರು ಇರುತ್ತೆ. ಸೊ ಇದು ಥರ್ಡ್ ಡ್ರೆಸ್. ಇದು ಆನ್ಲೈನಲ್ಲಿ ಬುಕ್ ಮಾಡಿರೋವಂಥದ್ದು. ಆನ್ಲೈನಲ್ಲಿ ಈಗ ಎಲ್ಲದರಲ್ಲೂ ಆಫರ್ ನಡೀತಾ ಇತ್ತು. ಸೊ ಹಾಗಾಗಿ ಆಫರ್ ಇದ್ದಾಗ ಬುಕ್ ಮಾಡ್ಕೊಂಡಿದ್ದೆ. ಹಾಯ್ ಚಿಲ್ಡ್ರನ್ಸ್. ಇವತ್ತು ಸ್ಕೇಟಿಂಗ್ ಆಡೋಕ್ಕೆ ರಿಷಿ ಮತ್ತು ಮೋನಿಶಾ ಅವರು ರೆಡಿಯಾಗಿದ್ದಾರೆ. ಎಲ್ಲನೂ ತೋರ್ಸೋನಿದ್ದು ರಿಷಿ. ಆ ಥರದ್ದು ಮಕ್ಕಳೆಲ್ಲ ಆಟ ಆಡೋಕ್ಕೆ ಬಂದಿದ್ದಾರೆ ಈಗ. ಹಾಯ್. ಸ್ಕೇಟಿಂಗ್ ಪ್ರಾಕ್ಟೀಸ್ಗೆ ಸ್ಕೇಟಿಂಗ್. ಹಾಯ್ ಕೃತ್ವಿಕ್. ಸ್ಕೇಟಿಂಗ್ಗೆ ರೆಡಿಯಾಗಿದೆ ನಮ್ಮ ಗರ್ಲ್. ಕೈಗೆ ಕಾಲಿಗೆ ಎಲ್ಲ ಹಾಕೊಂಡು ಆಟಕ್ಕೆ ಕರ್ಕೊಂಡು ಹೋಗಕ್ಕೆ ಇಷ್ಟು ಜನ ಬಂದಿದ್ದಾರೆ ಗ್ಯಾಂಗು. ಚಿಲ್ಟಾರಿ ಗ್ಯಾಂಗ್ಸ್ ಎಲ್ಲ ನಿಂತುಳು. ಹೋಗ ನೀನು ಹೋಗೋ ರಿಷಿ, ಹೋಗು ಮುಂದೆ, ಹೋಗು ಮುಂದೆ. ಹಂಗೆ ಕಾಲು ಎತ್ತಿಟ್ಕೊಂಡು ಹೋಗ್ತಾರ, ಮುಂದಕ್ಕೆ ಹಿಂಗೆ ಹೋಗು. ಇಬ್ರು ಸ್ಕೇಟರ್ಸ್. ಮಕ್ಕಳೆಲ್ಲ ಸ್ಕೇಟಿಂಗ್ ಆಡ್ತಿದ್ದಾರೆ ಹೊರಗಡೆ. ಸೊ ಹಾಗಾಗಿ ನನ್ನ ಮಗಳಿಗೆ ಇವತ್ತೇ ಹಾಕೊಂಡಿರೋದವಳು, ಇನ್ನೂ ಬ್ಯಾಲೆನ್ಸ್ ಗೊತ್ತಿಲ್ಲ ಅವಳಿಗೆ. ಹಾಗಾಗಿ ನಾನು ಅವಳ ಹತ್ರ ಹೋಗಿ ನಿಂತಿದ್ದೆ. ಸೊ ನಡೀತಾಳೆ, ಪರವಾಗಿಲ್ಲ. ಅಂದರೆ ಬ್ಯಾಲೆನ್ಸ್ ಬರಬೇಕಲ್ವ, ಅದು ಸಿಮೆಂಟ್ ನೆಲದ ಮೇಲೆ ಆಡೋವಂಥದ್ದು ಸ್ಕೂಲಲ್ಲಿ. ದೊಡ್ಡವಳಿಗೆ ಅವಳು ಸ್ಕೂಲಲ್ಲಿ ತೊಗೊಂಡಿದ್ಲು ಆಡೋಕ್ಕೆ ಅಂತ. ಸೊ ಅವಳು ಬಿಟ್ಲು 1-2 ವರ್ಷ ಆದಮೇಲೆ. ಈಗ ಅದೇ ಇತ್ತು ಅಂತ ಹೇಳಿ ಇವಳಿಗೂ ಆಡ್ತಾ ಇರೋವಂಥದ್ದು. ಹಾಯ್ ಮೋನ ಆಡ್ಬೋದಾ? ಹಾಂ ಆಡ್ಬೋದಾ? ಬ್ಯಾಲೆನ್ಸ್ ಮಾಡ್ಬೋದಾ ಅಂದೆ. ಅಲ್ಲೇ ಇರು, ಬೀಳ್ತೀಯಾ? ಹಿಡ್ಕೊಂಡಿರು, ಒಂದು ಕೈ ಹಿಡ್ಕೊಳ್ಳೋ. ಮಕ್ಕಳು ತುಂಬ ಜನ ಮಕ್ಕಳಿದ್ದಾರೆ. ಸೊ ಹಾಗಾಗಿ ಎಷ್ಟೊಂದು ಸ್ಕೂಲ್ಗಳ ಹೆಸರು ಅಂತ ಒಬ್ಬೊಬ್ರನ್ನೊಂದು ಸ್ಕೂಲು. ಸೊ ಹಾಗಾಗಿ ತುಂಬ ಸ್ಕೂಲ್ಗಳಿದ್ದಾವೆ ಈ ಬ್ಯಾಂಗ್ಳೂರಲ್ಲಂತೂ. ತುಂಬ ಸ್ಕೂಲ್ಗಳಾಗ್ಬಿಟ್ಟಿವೆ. ಒಂದೊಂದು ಏರಿಯಾಗೆ 2-3 ಸ್ಕೂಲ್ ಇರುತ್ತೆ. ಸೊ ಮಕ್ಕಳೆಲ್ಲ ಈಗ ಆಟ ಆಡಿ ಎಲ್ಲ ಸ್ಕೇಟಿಂಗ್ ಎಲ್ಲ ಚೇಂಜ್ ಮಾಡಿ ಇಬ್ಬರಿದ್ದಾರೆ. ಸೊ ನನ್ನ ಮಗಳು ಏನು ಕಲ್ತಿಲ್ಲ, ಪಕ್ಕದ ಮನೆಯೂ ಕಲ್ತಿಲ್ಲ. ಸೊ ಸುಮ್ಮನೆ ತಗೊಂಡು ಮನೆ ಹತ್ರ ಪ್ರಾಕ್ಟೀಸ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು. ಸೊ ಇವಾಗ ಸಂಜೆ ಆಗಿದೆ, ಆಗಲೇ 6:30. ಇವತ್ತು ಸ್ವಲ್ಪ ಮಳೆ ಬಂತು. ಸೊ ಮಳೆಗೆ ಸೇಫ್ಟಿಗೋಸ್ಕರ ಎಲ್ಲರೂ ಮಕ್ಕಳುಗಳಿಗೆ ಸ್ವೆಟರ್ಸು ಮತ್ತು ಕಿವಿಗೆ ಹತ್ತಿ ಇಟ್ಟು ಕಳಿಸ್ಬೇಕು ಬೆಳಗ್ಗೆ ಹೊತ್ತು, ಯಾಕಂದರೆ ಗಾಳಿ ಅಲ್ವಾ. ಸೊ ಮಳೆ ಹನಿ ಬರ್ತಾ ಇರುತ್ತೆ. ಇನ್ಮೇಲೆ ಸ್ವಲ್ಪ ಶೀತ ಥಂಡಿ ಎಲ್ಲ ಆಗುತ್ತೆ ಮಕ್ಕಳಿಗೆ. ಸೊ ಶೀತ ನೆಗಡಿ ಥಂಡಿ ಆ ಥರ ಆದಾಗ ದೊಡ್ಡ ಪತ್ರೆ ಇರುತ್ತಲ್ವ, ಅದ್ರದ್ದು ರಸನ ಕುಡಿಸಿ ಅಂತ ಮೊನ್ನೆ ವ್ಲಾಗಲ್ಲೇ
ಇವತ್ತು ಹೇಳಿದ್ದೀನಿ ನಾನು. ಸೊ ತುಂಬ ಚೆನ್ನಾಗಿರುತ್ತೆ. ಸೊ ಮಕ್ಕಳನ್ನ ಎಷ್ಟು ಬೆಚ್ಚಗೆ ಸೇಫ್ಟಿಯಾಗಿಡಬೇಕೋ ಅಷ್ಟು ಇಡಬೇಕು. ಸೊ ಅದು ನಮ್ಮ ಕರ್ತವ್ಯ ಪೇರೆಂಟ್ಸು. ಸೊ ನಾವು ಅವ್ರನ್ನ ಸೇಫ್ಟಿಯಾಗಿ ನೋಡ್ಕೊಬೇಕು, ಅವ್ರಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗದ ಹಾಗೆ. ಸೊ ಏನೂ ಮಾಡೋಕ್ಕಾಗಲ್ಲ, ಒಂದೊಂದ್ಸತಿ ಆಗುತ್ತೆ. ಸೊ ಸ್ಕೂಲಲ್ಲಿ ಮಕ್ಕಳು ಅವರು ಇವರು ಕೆಮ್ತಾ ಇರ್ತಾರೆ, ಮತ್ತು ನೆಗಡಿ ಇರುತ್ತೆ, ಕೋಲ್ಡ್ ಇರುತ್ತೆ. ಸೊ ಮಕ್ಕಳಿಂದ ಮಕ್ಕಳಿಗೆ ಬಂದ್ಬಿಡುತ್ತದು. ಸೊ ಏನೂ ಮಾಡೋಕ್ಕಾಗಲ್ಲ. ಸೊ ನಾವು ಎಷ್ಟು ಕಂಟ್ರೋಲ್ ಮಾಡೋಕ್ಕಾಗುತ್ತೋ ಅಷ್ಟು ಕಂಟ್ರೋಲ್ ಮಾಡಬೇಕಷ್ಟೇ. ನಮ್ಮ ಮನೆ ಹತ್ರ ಪುಟಾಣಿ ಮಕ್ಕಳು ತುಂಬ ಜನ ಇದ್ದಾರೆ, ನನ್ನ ಮಗಳ ಏಜವರು. ಸೊ ಹಾಗಾಗಿ ಅವಳಿಗೆ ಆಟ ಆಡೋದಕ್ಕೆ ಸಂಜೆ ಆಯಿತು ಅಂದರೆ ಎಲ್ಲ ಸ್ಕೂಲಿಂದ ಬಂದ ತಕ್ಷಣ ಎಲ್ಲರೂ ಡ್ರೆಸ್ ಚೇಂಜ್ ಮಾಡಿ ಒಂದು ಸ್ವಲ್ಪ ಹೊತ್ತು ಊಟ ಗೀಟ ಮಾಡಿ ರೆಸ್ಟ್ ತೊಗೊಂಡು ಆಮೇಲೆ ಎಲ್ಲ ಹೊರಗಡೆ ಬಂದುಬಿಡ್ತಾರೆ ಒಂದು 5 o'clock 5:30 ಹಿಂಗೆ. ಸೊ ಹಾಗಾಗಿ ಅವಳಿಗೆ ಆಟ ಆಡೋದಕ್ಕೆ ತುಂಬ ಜನ ಮಕ್ಕಳು ಸಿಕ್ಸ್ತಾರೆ, ಅವಳ ಏಜವರೇ ಇದ್ದಾರಲ್ಲ. ಸೊ ಹಾಗಾಗಿ ಅವ್ರಿಗೆ ಏನೂ ಬೋರ್ ಅನಿಸಲ್ಲ. ಸೊ ರಜದಲ್ಲಿ 2 months ಎಷ್ಟು ಕುಣಿದಿದ್ದಾರೆ ಅಂದರೆ ತುಂಬ ಕುಣಿದಿದ್ದಾರೆ. ಊರಿಗೆ ಅಲ್ಲಿ ಇಲ್ಲಿ ಹೋದಾಗಿಲ್ಲ. ಅದಾದಮೇಲೆ ಎಲ್ಲ ಊರೆಲ್ಲ ಮುಗಿಸ್ಕೊಂಡು ಬಂದರು, ಎಲ್ಲರೂ ಊರಿಗೆ ಹೋಗಿದ್ರು. ಊರು ಮುಗಿಸ್ಕೊಂಡು ಬಂದಾದಮೇಲಂತೂ ಮಕ್ಕಳ ಗ್ಯಾಂಗ್ ಅಂತ ಸಿಕ್ಕಾಪಟ್ಟೆ. ಈಗಂತ ನೋಡಿದ್ರಲ್ಲ ನೀವು ಎಷ್ಟು ಜನ ಇದ್ರು ಅಂತ. ಸೊ ಎಲ್ಲ ಕಡೆ ಎಲ್ಲ ಸ್ಕೂಲು, ಎಷ್ಟು ಸ್ಕೂಲ್ಗಳ ಹೆಸರಿದೆ ಅಂತಂದರೆ ಇಷ್ಟೊಂದು ಸ್ಕೂಲ್ಗಳ ಹೆಸರಿದೆಯಾ ಅನಿಸುತ್ತೆ. ಅಷ್ಟು ಜನ ಮಕ್ಕಳು, ಒಬ್ಬೊಬ್ಬರು ಒಂದೊಂದು ಸ್ಕೂಲ್ ಇದೆ ಮಕ್ಕಳು. ಯಾರನ್ನ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್.